ಕಡೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು, ಶಾರದಾ ಮೇಡಮ್ ಅವರು, ಕಲಾಶೀಲ ಮೇಡಮ್, ಮಮತಾ ಮೇಡಮ್ ಅವರು ಆದಿಯಾಗಿ ಎಲ್ಲ ವಿದ್ಯಾರ್ಥಿಗಳು ನೀವು ಬಂದಿದ್ದೀರಿ. ನಿಮಗೂ ಒಂದು ಸ್ವಾಗತ ಕೋರಿ ನಾನು ಭಾಷಣ ಮುಗಿಸ್ತೀನಿ. ಸ್ವಾಗತ. ಇವತ್ತು ನಮ್ಮ ಕರ್ನಾಟಕ PM ಶ್ರೀ ಕರ್ನಾಟಕ ಮಾದರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಹಬ್ಬ ಅಂತ ಹೇಳ್ಬೋದು. ಶಾಲಾ ಹಬ್ಬಕ್ಕಿಂತ ನಾವು ಕ್ರೀಡಾ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಶಾಲೆಯಲ್ಲಿ ಅಂದರೆ ಕಳೆದ ವಾರ ನಮ್ಮ ಏನು ನಮ್ಮ ಇಲಾಖಾ ವತಿಯಿಂದ ಇಲಾಖಾ ಸುತ್ತೋಲೆಯಂತೆ ಕೆಲವು ಕ್ರೀಡೆಗಳನ್ನು ಆಯೋಜನೆ ಮಾಡಿದರು ಕ್ಲಸ್ಟರ್ ಹಂತದಲ್ಲಿ. ಅದರಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಕೌಶಲವನ್ನು ತೋರಿಸಿ ತಮ್ಮದೇ ಆದಂಥ ಪ್ರತಿಭೆಯನ್ನು ನೀವು ಪ್ರದರ್ಶಿಸಿ ಉತ್ತಮ ರೀತಿಯಲ್ಲಿ ನಮ್ಮ ಮಾದರಿ ಶಾಲೆ ಮಕ್ಕಳು, ಕರ್ನಾಟಕ ಮಾದರಿ ಶಾಲೆ ಮಕ್ಕಳು ಮಾದರಿಯಾಗಿ ಆಗಿರ್ತೀರಿ. ಇದಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ನಿಮ್ಗೆಲ್ಲರಿಗೂ ಗೌರವಪೂರ್ವವಾಗಿ ಸ್ವಾಗತವನ್ನು ಅಭಿನಂದನೆ ನಡೆಸ್ತೀನಿ ಮಕ್ಕಳು. ಈಗ ಏನು ನೀವು ಭಾಗವಹಿಸಿ ನಿಮ್ಮ ಪ್ರದರ್ಶನ ತೋರಿಸಿ ಅದರಲ್ಲಿ ಎಲ್ಲದರಲ್ಲಿ ಭಾಗವಹಿಸಿದ್ರಿ. ಕೆಲವೊಂದರಲ್ಲಿ ಮಾತ್ರ ಎಲ್ಲ ಭಾಗವಹಿಸಿ ನಾವು ಎಲ್ಲ ಗೆಲ್ಲೋದಕ್ಕಾಗೋದಿಲ್ಲ. ಕೆಲವುಗಳಲ್ಲಿ ಪ್ರತಿಭೆ ತೋರಿಸಿ ನೀವು ಕೆಲವೊಂದರಲ್ಲಿ ಅತ್ಯುತ್ತಮವಾಗಿ ಸಾಧನೆ ತೋರಿಸಿ ಪ್ರೈಸ್ ಬಂದಿದೆ. ಅದರಲ್ಲಿ ಉತ್ತಮವಾಗಿ ಏನು ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಹೋಗ್ತೀರಿ. ಆ ತಾಲೂಕು ಮಟ್ಟಕ್ಕೆ ಹೋಗೋದಕ್ಕೆ ನಾನು ಇದೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಖ್ಯಾತ ಒಂದು ಪರ್ವತ ಸ್ಪೋರ್ಟ್ಸ್ ಕೋಲಾರ ಅವರ ಉದ್ಯಮಿಗಳು ಬಂದಿದ್ದಾರೆ. ಅವರಲ್ಲಿ ಒಂದು ಕೇಳಿಕೊಂಡಾಗ ನಾನು ಸರ್ ನಮ್ಮ ಶಾಲಾ ಮಕ್ಕಳು ಈ ರೀತಿ ಕ್ಲಸ್ಟರ್ ಮಟ್ಟದಲ್ಲಿ ಫಸ್ಟ್ ಬಂದಿದ್ದಾರೆ, ಹಿಂದೆ ವಿವಿಧ ಆಯ್ಕೆಗಳಲ್ಲಿ ವಿವಿಧ ಕ್ರೀಡೆಗಳೆಲ್ಲ ಹೇಳಿದೆ. ಆಗ ಅವರು ತುಂಬ ದಿನದ ಅಭಿನಂದನೆಗಳನ್ನು ಅರ್ಪಿಸಿ ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸ್ಫೂರ್ತಿದಾಯಕವಾಗಿ ನಾವು ನಮ್ಮ ಪರ್ವತ ಸ್ಟೋರಿಂದ ನಮ್ಮ ಒಂದು ಕಂಪನಿ ವತಿಯಿಂದ ನಿಮಗೆ ಮಕ್ಕಳಿಗೆ ಅವರ ಒಂದು ಕಂಪ್ನಿನೇ ಇತ್ತು. ಕಾರಣಾಂತರಗಳಿಂದ ಈಗ ಎಲ್ಲವನ್ನ ತ್ಯಜಿಸಿ ಅದನ್ನು ಸಿಂಪಲ್ಲಾಗಿ ಈಗ ಪರ್ವತ ಸ್ಪೋರ್ಟ್ಸು, ಯೂನಿಫಾರ್ಮು, ಬಟ್ಟೆಗಳು ಅದನ್ನು ಮಾತ್ರ ಕೋಲಾರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಡಲಿ ಅಂತ ನಾನು ವೈಯಕ್ತಿಕವಾಗಿ ತಿಳಿಸ್ತೇನೆ. ಯಾಕಂದರೆ ದುಡ್ಡಿರುತ್ತೆ, ಎಲ್ಲರೂ ಅದನ್ನು ಖರ್ಚು ಮಾಡುವಂಥ ಶಕ್ತಿ ಎಲ್ರಿಗೂ ಇರಲ್ಲ. ಯಾಕಂದರೆ ದುಡ್ಡನ್ನು ಸೇರಿಸಿಡುವಂಥವರೇ ಸುಮಾರು ಜನ ಇರ್ತಾರೆ. ಅಂಥದ್ರಲ್ಲಿ ವಿರಳದಲ್ಲಿ ಇವರೊಬ್ಬರು ಆನಂದ್ ರೆಡ್ಡಿಯವರು ನನ್ನ ಹತ್ರ ಅದನ್ನು ಖರ್ಚು ಮಾಡಿ ಮಕ್ಕಳಿಗೆ ಉಪಯೋಗ ಆಗಲಿ ಮತ್ತು ಇತರರಿಗೆ ಉಪಯೋಗ ಆಗಲಿ ಅಂತ ನಾನು ಚಿಕ್ಕ ಹುಡುಗಾಗಿದ್ದಾಗೂ ಅವ್ರದ್ದು ಆನಂದ ಸ್ಟೋರ್ ಅಂದ ತಕ್ಷಣ ಪರ್ವ ಸ್ಟೋರ್ಗೆ ಹೋಗಿದ್ರಾ ಅಂದರೆ ಪ್ರತಿಯೊಂದು ಐಟಮ್ಸು ಅಲ್ಲಿ ಬಟ್ಟೆ, ಯೂನಿಫಾರ್ಮು, ಆಮೇಲೆ ಕ್ರೀಡಾ ಉಪಕರಣಗಳು ಎಲ್ಲವೂ ಅಲ್ಲಿ ಸಿಗುತ್ತೆ. ಅದಕ್ಕೆ ಅವರು ದುಡ್ಡು ಬಂದಿದ್ದನ್ನು ಹಂಗೆ ಇಟ್ಕೊಳ್ಳದೆ ಇದನ್ನು ಉಪಯೋಗಿಸ್ಕೊಳ್ತಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದ್ರ ಜೊತೆಗೆ ಈ ಶಾಲೆಯಲ್ಲಿ ನಮ್ಮ ಕೃಷ್ಣಪ್ಪ ಆದಿಯಾಗಿ ಎಲ್ಲ ಶಿಕ್ಷಕರು ತಮ್ಮ ಮುತುವರ್ಜಿಯನ್ನು ವಹಿಸಿ ತಮ್ಮ ಮಕ್ಕಳಿಗೆ ಕ್ರೀಡಾ ದೈಹಿಕ ಶಿಕ್ಷಕರು ಇಲ್ಲದನ್ನು ಕೂಡ ಅವರೇ ಒಬ್ಬ ಸಹ ಶಿಕ್ಷಕ ದೈಹಿಕ ಶಿಕ್ಷಕರಾಗಿ ನಿಂತುಕೊಂಡು ವ್ಯವಸ್ಥಿತ ರೀತಿಯಲ್ಲಿ ಕ್ರೀಡೆಗಳನ್ನು ಮಾಡಿ ಮುಂದೆ 2-3 ದಿವಸದಲ್ಲಿ ಅದನ್ನು ಇವಾಗ ಎಲ್ಲ ಆನ್ಲೈನೇ ಕ್ರೀಡೆಗಳನ್ನು ಭಾಗವಹಿಸಬೇಕು ಅಂತ ಸರ್ಕಾರದ ಆದೇಶ ಆಗಿದೆ. ಅದನ್ನು ಮಾಡಿ ಈಗ ಹೋಬಳಿ ಅಂದರೆ ಏನು ಈ ನಗರ ಮಟ್ಟ ಕ್ರೀಡಾಕೂಟಗಳಲ್ಲಿ ನೀವು ಕಬಡ್ಡಿಯಲ್ಲಿ ಪ್ರಥಮ ಪ್ರೈಸಸ್ಸನ್ನು ಕಳಿಸಿದ್ರಿ. ನಾನು ನಿಮಗೂ ಅಷ್ಟೇ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅದೇ ನಮ್ಮ ಪಕ್ಕದಲ್ಲಿ ಲೇಖಕರು ಚಿಂತಕರಿದ್ದಾರೆ, ಅವರು ಅಷ್ಟೇ. ನಾನು ಸುಮಾರು